Hi everyone, welcome back to my class. In this video, I am going to explain another lesson from the class 10th biology, that is our environment. So the topics to be covered in this lesson are ecosystem, food chain, biological magnification, food web, ozone layer, biodegradable and non-biodegradable waste. ಸೊ ಇಷ್ಟು ಕಾನ್ಸೆಪ್ಟನ್ನು ಕೂಡ ಈ ಒಂದು ಲೆಸನ್ ಅಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ಇದರಲ್ಲಿ ಇಕೋಸಿಸ್ಟಮ್ ಆ್ಯಂಡ್ ಫುಡ್ ಚೈನ್ಗೆ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಈ ವರ್ಷದ ಎಕ್ಸಾಮಿನೇಷನ್ ಅಲ್ಲಿ. ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್, ಫುಡ್ ವೆಬ್, ಓಝೋನ್ ಲೇಯರ್, ಬಯೋಡಿಗ್ರೇಡಬಲ್ ಆ್ಯಂಡ್ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್. ಬಟ್ ಈ ಇಕೋಸಿಸ್ಟಮ್ ಹಾಗೂ ಫುಡ್ ಚೈನ್ ಕಾನ್ಸೆಪ್ಟನ್ನು ನೀವು ತಿಳ್ಕೊಳ್ಳಿಲ್ಲ ಅಂತಂದರೆ, ಎಕ್ಸಾಮ್ಗೆ ಅಟ್ಲೀಸ್ಟ್ ನೀವು ಓದಲಿಲ್ಲ ಅಂದರೂ ಈ ಕಾನ್ಸೆಪ್ಟನ್ನ ತಿಳ್ಕೊಂಡ್ರೆ ಮಾತ್ರ ಫರ್ದರ್ ಕಾನ್ಸೆಪ್ಟ್ಗೆ ನೀವು ಈಸಿಯಾಗಿ ಆನ್ಸರ್ ಮಾಡಬಹುದು. ಸೊ ಇಟ್ ಈಸ್ ನೆಸಸರಿ ಟು ಲಿಸನ್ ದಿಸ್ ಕಾನ್ಸೆಪ್ಟ್. ಸೊ ಈ ಎರಡೂ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡ್ರೆ ಫರ್ದರ್ ಕಾನ್ಸೆಪ್ಟ್ ನಿಮಗೆ ಈಸಿ ಆಗುತ್ತೆ. ಕ್ಲಿಯರ್? ಸೊ ನಾವು ಲೆಟ್ ಮಿ ಸ್ಟಾರ್ಟ್ ವಿತ್ ದ ಎಕ್ಸ್ಪ್ಲನೇಷನ್. ಸೊ ದ ಫಸ್ಟ್ ಟಾಪಿಕ್ ಈಸ್ ಇಕೋಸಿಸ್ಟಮ್. ಸೊ ದೆನ್ ಹೌ ಕ್ಯಾನ್ ವಿ ಡಿಫೈನ್ ದ ಇಕೋಸಿಸ್ಟಮ್? ಇಕೋಸಿಸ್ಟಮನ್ನು ನಾವು ಯಾವ ರೀತಿ ಡಿಫೈನ್ ಮಾಡ್ಬೋದು? ಸಿ, ಇಕೋಸಿಸ್ಟಮ್ ಈಸ್ interaction between the living organisms in an area together with non-living constituents. ಈಗ ಇದೊಂದು ಏರಿಯಾ ಅಂತ ನಾವು ತಗೊಂಡಾಗ ಇಲ್ಲಿರುವಂಥ ಈ ಏರಿಯಾದಲ್ಲಿರುವಂಥ ಲಿವಿಂಗ್ ಥಿಂಗ್ಸ್, ಇಟ್ ಮೇ ಬಿ ದ ಪ್ಲಾಂಟ್ಸ್, ಟ್ರೀಸ್ ಆರ್ ದ ಆನಿಮಲ್ಸ್ ವಿಚ್ ಈಸ್ ಲಿವಿಂಗ್ ಇನ್ಸೈಡ್ ದ ವಾಟರ್ ಆರ್ ಆನಿಮಲ್ಸ್ ವಿಚ್ ಈಸ್ ಲಿವಿಂಗ್ ಆನ್ ದ ಲ್ಯಾಂಡ್ ಮೇಲಿರುವಂಥ ಪ್ರಾಣಿಗಳಾಗಿರ್ಬೋದು, ನೀರಲ್ಲಿರುವ ವಾಸ ಮಾಡುವಂಥ ಪ್ರಾಣಿಗಳಾಗಿರ್ಬೋದು. ಸೊ ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಜೊತೆಗೆ non-living things may be the air, water, sunlight, ಇಲ್ಲಿರುವಂಥ ರಾಕ್ಸ್ ಆಗಿರ್ಬೋದು, ಇದೆಲ್ಲ ನಾನ್ ಲಿವಿಂಗ್ ಥಿಂಗ್ಸ್. ಸೊ ಇಂಟರಾಕ್ಷನ್ ಇದೆ, ದೇರ್ ಇಸ್ ಇಂಟರಾಕ್ಷನ್ ಬಿಟ್ವೀನ್ ದ ಲಿವಿಂಗ್ ಥಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್. ಸೊ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ಸಿ ದ ಲಿವಿಂಗ್ ಥಿಂಗ್ಸ್ ವಿಚ್ ಇಸ್ ಫೌಂಡ್ ಇನ್ ದ ಎನ್ವೈರನ್ಮೆಂಟ್, ದೇ ನೀಡ್ ಏರ್. ಸೊ ಏರ್ ಈಸ್ ಅ ನಾನ್ ಲಿವಿಂಗ್ ಥಿಂಗ್ ಹಿಯರ್, ಹೌದಲ್ವಾ? ಸೊ ಏರ್ ಈಸ್ ಅ ನಾನ್ ಲಿವಿಂಗ್ ಥಿಂಗ್. ಸೊ ಲಿವಿಂಗ್ ಥಿಂಗ್ ಡಿಪೆಂಡ್ ಆನ್ ದ ನಾನ್ ಲಿವಿಂಗ್ ಥಿಂಗ್. We also need water. All the living things, they need water. Correct? So there is interaction ಇದೆ. ಸೊ ಲಿವಿಂಗ್ ಥಿಂಗ್ಸ್ ಹಾಗೂ ನಾನ್ ಲಿವಿಂಗ್ ಥಿಂಗ್ಸ್ ಮಧ್ಯೆ ಇರುವಂಥ ಇಂಟರಾಕ್ಷನ್, ಒಂದು ಎನ್ವೈರನ್ಮೆಂಟಲ್ಲಿ ಈ ಇವೆರಡರ ಮಧ್ಯೆ ಇರುವಂಥ ಇಂಟರಾಕ್ಷನ್ ಅನ್ನು ನಾವು ಇಕೋಸಿಸ್ಟಮ್ ಅಂತ ಕರಿತೀವಿ. ಕ್ಲಿಯರ್? ಸೊ ವಾಟ್ ಈಸ್ ಅನ್ ಇಕೋಸಿಸ್ಟಮ್? It is an interaction between the living things which are present in the environment, between the non-living things which are present in the environment. Okay, so the living thing and the non-living things of that environment together, ಎರಡನ್ನೂ ಸೇರಿಸಿ ನಾವು ಇಕೋಸಿಸ್ಟಮ್ ಅಂತ ಕರಿತೀವಿ. See, for example, the pond is an ecosystem. Ocean is an ecosystem. Okay, and again the forest is also an ecosystem. ಹೌದಲ್ವಾ? ಸೊ ಫಾರೆಸ್ಟ್ ಅಲ್ಲಿ ನೋಡೋದಾದ್ರೆ ಡಿಫ್ರೆಂಟ್ ವೆರೈಟಿ ಆಫ್ ಪ್ಲಾಂಟ್ಸ್, ದ ಲಿವಿಂಗ್ ಥಿಂಗ್ಸ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಇರುತ್ತೆ. ಸೊ ಅದೇ ರೀತಿ ಓಷನ್ ಅಲ್ಲೂ ನೋಡೋದಾದ್ರೆ ಲಿವಿಂಗ್ ಥಿಂಗ್ಸ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಇರುತ್ತೆ. ಸೊ ದಟ್ ಈಸ್ ಒನ್ ಟೈಪ್ ಆಫ್ ಎನ್ವೈರನ್ಮೆಂಟ್. ಓಕೆ, ಸೊ ಅಲ್ಲಿ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ನ ಮಧ್ಯೆ ಇಂಟರಾಕ್ಷನ್ ಇರುತ್ತೆ. ಓಕೆ, ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಇಕೋಸಿಸ್ಟಮ್. ಸೊ ವಿ ಕ್ಯಾನ್ ಸಿ ಬೋತ್ ನ್ಯಾಚುರಲ್ ಆ್ಯಂಡ್ ಇಕೋಸಿಸ್ಟಮ್. ಈಗ ಇಕೋಸಿಸ್ಟಮ್ ಬಗ್ಗೆ ಮಾತಾಡಿದಾಗ ನ್ಯಾಚುರಲ್ ಇಕೋಸಿಸ್ಟಮು ಇದೆ, ಆರ್ಟಿಫಿಷಿಯಲ್ ಇಕೋಸಿಸ್ಟಮ್ ಕೂಡ ಇದೆ. ನ್ಯಾಚುರಲ್ ಇಕೋಸಿಸ್ಟಮ್ ಯಾವುದು? ಆಸ್ ಐ ಟೋಲ್ಡ್, ಫಾರೆಸ್ಟ್ ಈಸ್ ಅ ನ್ಯಾಚುರಲ್ ಇಕೋಸಿಸ್ಟಮ್. ಓಕೆ, ದೆನ್ ಐ ಕ್ಯಾನ್ ಆಲ್ಸೋ ಟೇಕ್ ಓಷನ್ ಈಸ್ ಅನ್ ಇಕೋಸಿಸ್ಟಮ್ ವಿಚ್ ಈಸ್ ಅ ನ್ಯಾಚುರಲ್ ಇಕೋಸಿಸ್ಟಮ್. ಸೊ ಹಾಗಾದರೆ ಆರ್ಟಿಫಿಷಿಯಲ್ ಇಕೋಸಿಸ್ಟಮ್ ಯಾವುದು? ಆರ್ಟಿಫಿಷಿಯಲ್ ಇಕೋಸಿಸ್ಟಮ್ ಅಂದರೆ ಮ್ಯಾನ್ ಮೇಡ್, ಯಾವುದು ಮನುಷ್ಯನಿಂದ ಮಾಡಲ್ಪಟ್ಟಿದೆ ಆ ಒಂದು ಎನ್ವೈರನ್ಮೆಂಟನ್ನು ನಾವು ಮ್ಯಾನ್ ಮೇಡ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಅಕ್ವೇರಿಯಂ ಆಗಿರಬಹುದು. ಸಿ, ಅಕ್ವೇರಿಯಂ ಈಸ್ ಮ್ಯಾನ್ ಮೇಡ್. ಸೊ ಹಿ ವಿಲ್ ಕ್ರಿಯೇಟ್ ಅನ್ ಎನ್ವೈರನ್ಮೆಂಟ್. ಒಬ್ಬ ಮನುಷ್ಯ ಅಕ್ವೇರಿಯಂನಲ್ಲಿ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ತಾನೆ. ಏನು ಮಾಡ್ತಾನೆ? ಹಿ ಆಡ್ಸ್ ದ ವಾಟರ್, ಹಿ ಆಡ್ ದ ಸಾಯಿಲ್ ಪಾರ್ಟಿಕಲ್ಸ್, ಹಿ ಕೀಪ್ ಸಮ್ ಪ್ಲಾಂಟ್ಸ್ ಆ್ಯಂಡ್ ಹಿ ಆಲ್ಸೋ ಲಿವ್ ಸಮ್ ಫಿಶಸ್. ರೈಟ್? ದೆನ್ ವಿ ಕಾಲ್ ಇಟ್ ಆಸ್ ಅನ್ ಅಕ್ವೇರಿಯಂ. ಇದು ಮನುಷ್ಯ ಮಾಡಿರೋಂಥ ಒಂದು ಎನ್ವೈರನ್ಮೆಂಟ್. ಸೊ ದಿಸ್ ಈಸ್ ದ ಆರ್ಟಿಫಿಷಿಯಲ್ ಎಕೋಸಿಸ್ಟಮ್. ಸೊ ಝೂ ಕೂಡ ಆರ್ಟಿಫಿಷಿಯಲ್ ಎಕೋಸಿಸ್ಟಮ್. ಗಾರ್ಡನ್ ಈಸ್ ಆಲ್ಸೋ ಎನ್ ಆರ್ಟಿಫಿಷಿಯಲ್ ಇಕೋಸಿಸ್ಟಮ್. ಸೊ ಯಾವುದೆಲ್ಲ ಮನುಷ್ಯನಿಂದ ಮಾಡಲ್ಪಟ್ಟಿದೆ, ಸೊ ಆ ಒಂದು ಎನ್ವೈರನ್ಮೆಂಟನ್ನು ನಾವು ಆರ್ಟಿಫಿಷಿಯಲ್ ಎಕೋಸಿಸ್ಟಮ್ ಅಂತ ಕರಿತೀವಿ. ಸೊ ಎಕೋಸಿಸ್ಟಮ್ ಅಂದರೆ ಏನು? ಇಟ್ ಇಸ್ ಅ ಸಿಸ್ಟಮ್ ವೇರ್ ದರ್ ಇಸ್ ಅನ್ ಇಂಟರಾಕ್ಷನ್ ಬಿಟ್ವೀನ್ ಲಿವಿಂಗ್ ಥಿಂಗ್ಸ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಎನ್ವೈರನ್ಮೆಂಟ್. ಅದನ್ನು ನಾವು ಇಕೋಸಿಸ್ಟಮ್ ಅಂತ ಕರಿತೀವಿ. ಸೊ ಅದರಲ್ಲಿ ನ್ಯಾಚುರಲ್ ಇಕೋಸಿಸ್ಟಮ್ ಇದೆ, ಆರ್ಟಿಫಿಷಿಯಲ್ ಇಕೋಸಿಸ್ಟಮ್ ಇದೆ. ಯಾವುದು ಮ್ಯಾನ್ ಮೇಡ್ ಅಲ್ಲ, ಫಾರ್ ಎಕ್ಸಾಂಪಲ್ ಫಾರೆಸ್ಟ್ ಆಗಿರ್ಬೋದು, ಪಾಂಡ್ಸ್ ಆಗಿರ್ಬೋದು, ರಿವರ್ ಆಗಿರ್ಬೋದು, ಸೊ ಇದೆಲ್ಲ ಮ್ಯಾನ್ ಮೇಡ್ ಅಲ್ಲ.
ಯಾವುದು ಮ್ಯಾನ್ ಮೇಡ್ ಅಲ್ಲ ಅದು ನ್ಯಾಚುರಲ್ ಇಕೋಸಿಸ್ಟಮ್. ಯಾವುದು ಮ್ಯಾನ್ ಮೇಡ್ ಆಗಿರುತ್ತೆ ಅದು ಆರ್ಟಿಫಿಷಿಯಲ್ ಇಕೋಸಿಸ್ಟಮ್. ಕ್ಲಿಯರ್? So now in ecosystem we have two types of components. So the first type of component is abiotic component, and another one is the biotic component. ಸೊ ಎರಡು ರೀತಿಯ ಕಾಂಪೊನೆಂಟ್ಸ್ನ ನಾವು ಇಕೋಸಿಸ್ಟಮ್ ಅಲ್ಲಿ ನೋಡ್ಬೋದು. ಒಂದು ಎಬಯೋಟಿಕ್ ಕಾಂಪೊನೆಂಟ್. ಸೊ ಎಬಯೋಟಿಕ್ ಕಾಂಪೊನೆಂಟ್ಸ್ ಅಂದರೆ ದೀಸ್ ಆರ್ ದ ನಾನ್ ಲಿವಿಂಗ್ ಕಾಂಪೊನೆಂಟ್ಸ್ ಆಫ್ ಎಕೋಸಿಸ್ಟಮ್. ಯಾವುದೆಲ್ಲ ನಾನ್ ಲಿವಿಂಗ್ ಕಾಂಪೊನೆಂಟ್ಸ್ ಇದೆ ನಮ್ಮ ಎನ್ವೈರ್ನಮೆಂಟಲ್ಲಿ ಅದೆಲ್ಲ ಕೂಡ ಎಬಯೋಟಿಕ್. ಯಾವುದೆಲ್ಲ ಲಿವಿಂಗ್ ಕಾಂಪೊನೆಂಟ್ಸ್ ಇದೆ ಅದೆಲ್ಲ ಬಯೋಟಿಕ್. ಯಾವುದೆಲ್ಲ ಲಿವಿಂಗ್ ಥಿಂಗ್ಸ್ ಇದೆ, ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇದೆ, ದೇ ಆಲ್ ಕಮ್ಸ್ ಅಂಡರ್ ಬಯೋಟಿಕ್. ಯಾವುದೆಲ್ಲ ನಾನ್ ಲಿವಿಂಗ್ ಥಿಂಗ್ಸ್ ಇದೆ ಅದೆಲ್ಲ ಎಬಯೋಟಿಕ್. ಓಕೆ, so ecosystem is broadly classified into two components. One is the abiotic component and another one is the biotic component. Okay, so these biotic and abiotic components together they make a ecosystem. ಇದೆರಡೂ ಸೇರಿ ಒಂದು ecosystem ಅನ್ನು ಫಾರ್ಮ್ ಮಾಡುತ್ತೆ. Clear? So whatever the points I have explained, it is mentioned here. Those who wants notes for this lesson, you can message in the comment box. Okay, so next, if we talk about the biotic components of ecosystem, ecosystem ಅಲ್ಲಿರುವಂತ biotic components ಬಗ್ಗೆ ನಾವು ಪರ್ಟಿಕ್ಯುಲರ್ ಆಗಿ ಮಾತಾಡೋದಾದ್ರೆ, here all the living organisms are classified into 3 groups. I repeat once again, biotic components ಅಲ್ಲಿರುವ ecosystem ಅಲ್ಲಿರುವಂತ biotic components ಅಂದ್ರೆ living organisms ಅನ್ನ 3 groups ಆಗಿ ಕ್ಲಾಸಿಫೈ ಮಾಡಲಾಗಿದೆ. Okay, so the first one is the producer. First group is the producer, second group is the consumer, and the third one is the decomposers. Okay, first one is the producer, second one is consumer, third one is decomposers. Ecosystem ಅಲ್ಲಿರುವಂತ biotic components ನ 3 groups ಆಗಿ ಕ್ಲಾಸಿಫೈ ಮಾಡಿದ್ದಾರೆ. The first one is producers, and second one is consumers, and the third one is decomposers. So here the producers are the one who prepare their own food. So first group ಬಗ್ಗೆ ಮಾತಾಡೋದಾದ್ರೆ producers. So these producers, they prepare their own food. So they are dependent on themselves for food. ಅಂದ್ರೆ ಈ producers ಕ್ಯಾಟಗರಿಯಲ್ಲಿ ಬರುವಂತ ಎಲ್ಲ ಆರ್ಗ್ಯಾನಿಸಮ್ಸ್ ಕೂಡ so they prepare their own food. They are dependent on themselves. Okay, and other organisms also depend on these producers for their food. So ಹಾಗಾದ್ರೆ who are these producers? See, the examples would be all green plants. All green plants are the examples for the producers. Why only the green plants? Because only the green plants can prepare the food. Okay, so producers are green plants. Green plants prepare their own food. So they are independent. They do not depend on any others for food. So these green plants prepare their own food. They do not depend on others for their food. Okay, and when do these green plants prepare their food? They prepare their own food during the process of photosynthesis. You all know about photosynthesis. Green plants prepare their own food in the presence of sunlight, water, air. So these things you have learned in the lower class. Haudalva? So all the producers, that means all the green plants prepare their own food during the process of photosynthesis. And ಬೇರೆ animals ಕೂಡ ಈ producers ಮೇಲೆ ಡಿಪೆಂಡ್ ಆಗಿದೆ. Okay, so the next one is the consumer. So here the second category is consumer. So here the consumers depend on the producers for their food. So ಇಲ್ಲಿ producers ಯಾರು? Plants, right? The plants are called as producers. So the consumers depend on the plants for their food. Consumers, they depend on the plants for their food. That means they depend on the producers. Clear? So who are the consumers here? The consumers are herbivorous. First one is the plant eating animals. So these herbivores, they directly depend on the producers. Correct? So moving to the carnivorous. Carnivorous are flesh eating animals. So carnivorous, they depend on herbivores who eat plants. ಹೌದಲ್ವಾ? herbivores ಡೈರೆಕ್ಟ್ ಆಗಿ producers ನ ಮೇಲೆ ಡಿಪೆಂಡ್ ಆಗಿದ್ರೆ ಕಾರ್ನಿವೋರಸ್ ಇಂಡೈರೆಕ್ಟ್ ಆಗಿ ಹರ್ಬಿವೋರಸ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಡೈರೆಕ್ಟ್ ಆಗಿ ಇದು ಕೂಡ ಏನಾಗ್ತಿದೆ? ಪ್ರೊಡ್ಯೂಸರ್ಸ್ ಮೇಲೇನೆ ಡಿಪೆಂಡ್ ಆಗ್ತಿರೋ ಹಾಗೆ. ಕ್ಲಿಯರ್? ಬಟ್ ದೇ ಆರ್ ನಾಟ್ ಈಟಿಂಗ್ ದ ಪ್ಲಾಂಟ್ಸ್, ಇನ್ಸ್ಟೆಡ್ ದೇ ವಿಲ್ ಈಟ್ ದ ಹರ್ಬಿವೋರ್.
So the next one is omnivore. Omnivores are the organisms, they depend on both the plants and animals for their food. Understood? ಈ ಓಮ್ನಿವೋರಸ್ ಆರ್ಗ್ಯಾನಿಸಮ್ಸ್ ಪ್ಲಾಂಟ್ಸ್ ಅನ್ನು ಕನ್ಸ್ಯೂಮ್ ಮಾಡುತ್ತೆ ಹಾಗೂ ಆನಿಮಲ್ಸ್ ಅನ್ನು ಕೂಡ ಕನ್ಸ್ಯೂಮ್ ಮಾಡುತ್ತೆ. ದೇ ಡಿಪೆಂಡ್ ಆನ್ ಬೋತ್ ದ ಪ್ಲಾಂಟ್ಸ್ ಆ್ಯಂಡ್ ಆನಿಮಲ್ಸ್. ಆ್ಯಂಡ್ ದ parasites like worms, lice which are present in our body, they also depend on us. Correct. So the third category is decomposers. Decomposers, they feed on dead and decaying organic matter. For example, ಈಗ earth worm ಆಗಿರ್ಬೋದು, mushroom ಆಗಿರ್ಬೋದು, beetles ಆಗಿರ್ಬೋದು, all these are called as decomposers. They feed on them and that's how they survive. So dead and decaying organic matter ಅನ್ನ ಕನ್ಸ್ಯೂಮ್ ಮಾಡಿ ಈ ಒಂದು ಆರ್ಗ್ಯಾನಿಸಮ್ಸ್ ಎಲ್ಲ ಸರ್ವೈವ್ ಆಗುತ್ತೆ. So we call them as decomposers. Clear? So basically what you have understood is within the consumers category nalle we have different levels of consumers. ಈಗ ಇದೆಲ್ಲ ಕೂಡ ಕನ್ಸ್ಯೂಮರ್ಸ್. ಗ್ರಾಸ್ ಹಾಪರ್ ಇಸ್ ಎ ಕನ್ಸ್ಯೂಮರ್, ಫ್ರಾಗ್ ಇಸ್ ಎ ಕನ್ಸ್ಯೂಮರ್, ಪೈಥಾನ್ ಇಸ್ ಎ ಕನ್ಸ್ಯೂಮರ್, ಈಗಲ್ ಇಸ್ ಎ ಕನ್ಸ್ಯೂಮರ್. ಸೊ ಇಷ್ಟು ಕನ್ಸ್ಯೂಮರ್ಗಳು ಕೂಡ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಕನ್ಸ್ಯೂಮರ್ಸ್, ಎಲ್ಲ ಕೂಡ ಒಂದೊಂದು ಲೆವೆಲ್ನಲ್ಲಿ ಇದೆ. ಯು ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದಿಸ್ ನೌ. ಲೈಕ್ ವಿ ಹ್ಯಾವ್ ಪ್ರೊಡ್ಯೂಸರ್ಸ್, ವಿ ಆಲ್ಸೋ ಹ್ಯಾವ್ ದ ಕನ್ಸ್ಯೂಮರ್ಸ್. ಓಕೆ, ಸೊ ಹಿಯರ್ the grasshopper is called as primary consumer. Primary ಅಂದ್ರೆ ಏನು? ಫಸ್ಟ್ ಬೇಸಿಕ್ ಲೆವೆಲ್ ಅಂತ ಅರ್ಥ. ಓಕೆ, ಹಿಯರ್ ದ grasshopper which is a primary consumer will feed directly on the producer. Now this grasshopper is a herbivore. Herbivore means ಏನು? So herbivore ಅಂದ್ರೆ ಏನು? Plant eating animals. They directly feed on the plants, right? So here the grasshopper is directly feeding on the grass. So grasshopper is called as the primary consumer. Grasshopper na ನಾವು primary consumers ಅಂತ ಕರಿತೀವಿ. Clear? So then we have the secondary consumers. Now this secondary consumer is the next animal. Now this secondary consumer is the carnivore. ಯಾಕೆ carnivore? This carnivore animal is feeding on the herbivore animal. Herbivore animal ಯಾಕೆ? Because ಇದು ಡೈರೆಕ್ಟ್ ಆಗಿ ಪ್ಲಾಂಟ್ಸ್ ಮೇಲೆ ಡಿಪೆಂಡ್ ಆಗ್ತಿದೆ. Right? So ಇಲ್ಲಿ grasshopper is directly depending on plant. It is a herbivore and this is a primary consumer. It is a primary consumer. Okay, so now the frog is called as the secondary consumer. Frog is the secondary consumer because it is feeding on the herbivore. Clear? So next level we have tertiary consumer. We have python here. Okay, so next we have tertiary consumer. These are the organisms which feed on again the secondary consumer. ಅರ್ಥ ಆಗ್ತಿದೆ ಅಲ್ವಾ? ಸೊ ಪ್ರೈಮರಿ ಕನ್ಸ್ಯೂಮರ್ ಪ್ರೊಡ್ಯೂಸರ್ ಮೇಲೆ ಡಿಪೆಂಡ್ ಆದರೆ ಸೆಕೆಂಡರಿ ಕನ್ಸ್ಯೂಮರ್ ಪ್ರೈಮರಿ ಕನ್ಸ್ಯೂಮರ್ ಮೇಲೆ ಡಿಪೆಂಡ್ ಆಗ್ತಿದೆ. ನೆಕ್ಸ್ಟ್ ಟರ್ಷರಿ ಕನ್ಸ್ಯೂಮರ್ ಸೆಕೆಂಡರಿ ಕನ್ಸ್ಯೂಮರ್ ಮೇಲೆ ಡಿಪೆಂಡ್ ಆಗ್ತಿದೆ. ಕ್ಲಿಯರ್? ನೆಕ್ಸ್ಟ್ ವಿ ಹ್ಯಾವ್ ದ ಕ್ವಾಟರ್ನರಿ ಕನ್ಸ್ಯೂಮರ್. ಸೊ ದೇ ಆರ್ ಅಗೇನ್ ದ ಕಾರ್ನಿವೋರಸ್. ಅಗೇನ್ ದೀಸ್ ಆರ್ ಆಲ್ಸೋ ದ ಕಾರ್ನಿವೋರಸ್. ಎಕ್ಸಾಂಪಲ್ ದ ಈಗಲ್. Now this eagle is now depending on the tertiary consumer. Very simple. Okay, so eagle grasshopper is fed by frog is fed by snake is fed by eagle. So ಇದು ಸಿಂಪಲ್ ಲಾಜಿಕ್ ನೀವು ಪ್ರೀವಿಯಸ್ ಇಯರ್ಸ್ ಅಲ್ಲಿ ಕಲ್ತ್ಕೊಂಡಿದ್ದೀರಾ. ಸೊ ಇದನ್ನೇ ನಾವು ಏನು ಹೇಳ್ತಾ ಇದ್ದೀವಿ ಅಂತಂದ್ರೆ, ಈಗ ಪ್ರೊಡ್ಯೂಸರ್ಸ್, ಗ್ರಾಸ್ ಅಂದ್ರೆ ಪ್ರೊಡ್ಯೂಸರ್. ಸೊ ಪ್ರೊಡ್ಯೂಸರ್ಸ್ ಮೇಲೆ ಇಲ್ಲಿ ಹೂಸ್ ಡಿಪೆಂಡಿಂಗ್ ಪ್ರೈಮರಿ, ಐ ಆಮ್ ರೈಟಿಂಗ್ PC, ಪ್ರೈಮರಿ ಕನ್ಸ್ಯೂಮರ್ ಡಿಪೆಂಡ್ ಆಗ್ತಿದೆ. ಸೊ ಈ ಪ್ರೈಮರಿ ಕನ್ಸ್ಯೂಮರ್ಸ್ ಮೇಲೆ SC ಸೆಕೆಂಡರಿ ಕನ್ಸ್ಯೂಮರ್ಸ್ ಡಿಪೆಂಡ್ ಆಗ್ತಿದೆ. ಸೆಕೆಂಡರಿ ಕನ್ಸ್ಯೂಮರ್ಸ್ ಮೇಲೆ TC ಟೆರ್ಷರಿ ಕನ್ಸ್ಯೂಮರ್ಸ್ ಡಿಪೆಂಡ್ ಆಗ್ತಿದೆ. ಸೊ ಟರ್ಷರಿ ಕನ್ಸ್ಯೂಮರ್ಸ್ ಮೇಲೆ ನಾವು QC ಕ್ವಾಟರ್ನರಿ ಕನ್ಸ್ಯೂಮರ್ಸ್ ಡಿಪೆಂಡ್ ಆಗ್ತಿದೆ. ವೆರಿ ಸಿಂಪಲ್. ಓಕೆ ಓಕೆ, ಬಟ್ ಹಿಯರ್ ದೇರ್ ಲೆವೆಲ್ ಆಸ್ ಎ ಕನ್ಸ್ಯೂಮರ್ ಈಸ್ ಇನ್ಕ್ರೀಸಿಂಗ್. ಪ್ರೈಮರಿಯಿಂದ ಸೆಕೆಂಡರಿಗೆ, ಸೆಕೆಂಡರಿಯಿಂದ ಟರ್ಷರಿಗೆ, ಟರ್ಷರಿಯಿಂದ ಕ್ವಾಟರ್ನರಿಗೆ their level is increasing. Clear? And finally we have, after this we have decomposers. Decomposers the last. Decomposers again, for example ಈ ಕ್ವಾಟರ್ನರಿ ಕನ್ಸ್ಯೂಮರ್ ಈಗ ಸತ್ತು ಹೋಯ್ತು ಅಂತಂದ್ರೆ, ಸೊ ಇದು ಯಾರಿಂದ ಫೆಡ್ ಆಗುತ್ತೆ? ಇಟ್ ಈಸ್ ಫೆಡ್ ಬೈ decomposers. Okay, which are the microorganisms. Okay, so this quaternary consumer, they are fed by decomposers which are present in the soil. Okay, they feed on dead and decaying organic matter. ಇದು ಸತ್ತ ನಂತರ ಇದು ಡೆಡ್ ಅಲ್ವಾ? So they feed on dead and decaying organic matter. So examples for the decomposers are
the bacteria and the fungi. Clear? ಸೊ ಈಗ ನಾನು ಹೇಳಿರುವಂಥ ಪಾಯಿಂಟ್ಸ್ ಇಲ್ಲೂ ಕೂಡ ಮೆನ್ಷನ್ ಆಗಿದೆ. ಸೊ ಪ್ರೊಡ್ಯೂಸರ್ಸ್ ಆರ್ ದ ಗ್ರೀನ್ ಪ್ಲಾಂಟ್ಸ್. ಪ್ರೈಮರಿ ಕನ್ಸ್ಯೂಮರ್ಸ್ ಮೀನ್ಸ್ ಆರ್ಗಾನಿಸಮ್ಸ್ ವಿಚ್ ಫೀಡ್ ಆನ್ ದ ಪ್ರೊಡ್ಯೂಸರ್ಸ್. ಸೊ ದೇ ಆರ್ ದ ಪ್ಲಾಂಟ್ಸ್. ಎಕ್ಸಾಂಪಲ್, the grasshoppers for the primary consumer, again secondary consumers, organisms which feed on primary consumer, they are the frogs and so on. So ಹೇಳಿದಂಥ ಪಾಯಿಂಟ್ಸ್ ಅಷ್ಟು ಕೂಡ ಇಲ್ಲಿ ಕವರ್ ಆಗಿದೆ. ಸೊ ನಿಮಗೆ ನೋಟ್ಸ್ ಬೇಕಂದರೆ ಯು ಕ್ಯಾನ್ ಟೆಕ್ಸ್ಟ್ ಮೀ ಇನ್ ದ ಕಮೆಂಟ್ ಬಾಕ್ಸ್. So now this series or the organisms taking part at various biotic levels form a food chain. So ನಾವು ನೋಡಿದಾಗೆ ಒಂದು ಫುಡ್ ಚೈನ್ ಫಾರ್ಮ್ ಆಯಿತು, ಹೌದಲ್ವಾ? ಸೊ ದಟ್ ಸೀರೀಸ್ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್ ವಿಚ್ ಫೀಡಿಂಗ್ ಆನ್ ಒನ್ ಅನದರ್, ಅಂದರೆ ಒಂದು ಆರ್ಗ್ಯಾನಿಸಮ್ ಇನ್ನೊಂದು ಆರ್ಗ್ಯಾನಿಸಮ್ ಮೇಲೆ ಡಿಪೆಂಡ್ ಆಗ್ತಾ ಇತ್ತು, ರೈಟ್? ಸೊ ವಿ ಕಾಲ್ ದಟ್ ಆಸ್ ಟ್ರೋಪಿಕ್ ಲೆವೆಲ್. ಇಲ್ಲಿ ನಾವು ಟ್ರೋಪಿಕ್ ಲೆವೆಲ್ ಅಂತ ಕರಿತೀವಿ. ಸೊ ಇಲ್ಲಿ ಟ್ರೋಪಿಕ್ ಲೆವೆಲ್ ಈ ಪಿರಾಮಿಡನ್ನು ನೋಡೋದಾದರೆ ಇಲ್ಲಿ ಪ್ರೊಡ್ಯೂಸರ್ಸ್ ಯಾರು? ಪ್ರೊಡ್ಯೂಸರ್ಸ್ ಆರ್ ದ ಪ್ಲಾಂಟ್ಸ್, ರೈಟ್? ಸೊ ನಾವು ನೋಡಿದಂಥ ಪ್ರೈಮರಿ ಕನ್ಸ್ಯೂಮರ್ಸ್ ಏನು? ಗ್ರಾಸ್ ಹಾಪರ್, GH ಅಂತ ಬರೀತಿದ್ದೀನಿ ಶಾರ್ಟ್ ಫಾರ್ಮಲ್ಲಿ. ಸೆಕೆಂಡರಿ ಕನ್ಸ್ಯೂಮರ್ ನೀವೇನು ನೋಡಿದ್ರಿ? ಆ ಫ್ರಾಗ್. ಸೊ ಈಗ ಇದೊಂದು ಡಿಫ್ರೆಂಟ್ ಫುಡ್ ಚೈನ್ ಆಗಿದ್ರೆ ಇಲ್ಲಿ ಅನಿಮಲ್ಸ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸೊ ಟರ್ಷರಿ ಕನ್ಸ್ಯೂಮರ್, ಇಲ್ಲಿ ನಾವು ನೋಡಿದಂಥ ಟರ್ಷರಿ ಕನ್ಸ್ಯೂಮರ್ ಸ್ನೇಕ್. ದಿಸ್ ಇಸ್ ದ ಪಿರಾಮಿಡ್ ವಿಚ್ ಇಸ್ ರೆಪ್ರೆಸೆಂಟಿಂಗ್ ದ ಟ್ರಾಪಿಕ್ ಲೆವೆಲ್, ಕರೆಕ್ಟ್? ಸೊ ಟ್ರಾಪಿಕ್ ಲೆವೆಲಲ್ಲಿ ಫಸ್ಟ್ ಯಾವಾಗಲೂ ಪ್ರೊಡ್ಯೂಸರ್ಸ್, ದೆನ್ ಪ್ರೈಮರಿ ಕನ್ಸ್ಯೂಮರ್ಸ್, ಸೆಕೆಂಡರಿ ಕನ್ಸ್ಯೂಮರ್ಸ್ ಆ್ಯಂಡ್ ಟರ್ಷರಿ ಕನ್ಸ್ಯೂಮರ್ಸ್. ಕ್ಲಿಯರ್? ಇನ್ನೊಂದು ಎಕ್ಸಾಂಪಲ್ ತಗೊಂಡು ನೋಡೋದಾದರೆ ಗ್ರಾಸ್, ಡೀರ್ ಆ್ಯಂಡ್ ಟೈಗರ್. ಸೊ ಗ್ರಾಸ್, ಡೀರ್ ಆ್ಯಂಡ್ ಟೈಗರ್ನ ನೋಡೋದಾದರೆ ಇಲ್ಲಿ ಗ್ರಾಸ್ ಈಸ್ ದ ಪ್ರೊಡ್ಯೂಸರ್, ಡೀರ್ ಈಸ್ ದ ಪ್ರೈಮರಿ ಕನ್ಸ್ಯೂಮರ್, ಟೈಗರ್ ಈಸ್ ದ ಸೆಕೆಂಡರಿ ಕನ್ಸ್ಯೂಮರ್. ಓಕೆ, ಸೊ ವಿ ಕ್ಯಾನ್ ಆಲ್ಸೋ ಸೇ ದಿಸ್ ಆಸ್ ದ ಫಸ್ಟ್ ಟ್ರಾಪಿಕ್ ಲೆವೆಲ್, ಸೆಕೆಂಡ್ ಟ್ರಾಪಿಕ್ ಲೆವೆಲ್ ಆ್ಯಂಡ್ ಥರ್ಡ್ ಟ್ರಾಪಿಕ್ ಲೆವೆಲ್. ಸೊ ಗ್ರಾಸ್ ಇಲ್ಲಿ ಫಸ್ಟ್ ಟ್ರಾಪಿಕ್ ಲೆವೆಲಲ್ಲಿದೆ, ಡೀರ್ ಸೆಕೆಂಡ್ ಟ್ರಾಪಿಕ್ ಲೆವೆಲಲ್ಲಿದೆ, ಟೈಗರ್ ಥರ್ಡ್ ಟ್ರಾಪಿಕ್ ಲೆವೆಲಲ್ಲಿ ಇದೆ. ಅಂಡರ್ಸ್ಟುಡ್? ವಿ ಕ್ಯಾನ್ ಕಾಲ್ ಇನ್ ಟೂ ವೇಸ್. ಸೊ ಗ್ರಾಸ್ ಇಸ್ ಅ ಪ್ರೊಡ್ಯೂಸರ್, ಡೀರ್ ಇಸ್ ಅ primary consumer, tiger is the secondary consumer. Or grass is in the first tropic level, deer is in the second tropic level, tiger is in the third tropic level. Clear? So this entire chain we call it as food chain. We call it as food chain. Food chain anta ನಾವು ಇದನ್ನ ಕರಿತೀವಿ. Clear? So now a food chain can have minimum 2 steps. Okay, I'll show you that. So now a food chain can have minimum 2 steps, 3 steps, 4 steps and 5 steps maximum. A food chain can have a number of steps. If you have more organisms which are feeding on one another, so that we can have multi-step food chain. ಈಗ ಎರಡೇ ಇದ್ರೆ ಇದು 2 step food chain. 3 organisms ಒಂದಕ್ಕೊಂದು ಡಿಪೆಂಡ್ ಆಗಿದ್ರೆ 3 step food chain. So if we have more animals, we have multi-step food chain. Clear? So now the next concept is the flow of energy, which is a very important concept. See, when we talk about energy flow ಬಗ್ಗೆ ಮಾತಾಡಿದಾಗ we need to understand how the energy is flown. ಯಾವ ರೀತಿ ಎನರ್ಜಿ ಒಂದು ಆರ್ಗ್ಯಾನಿಸಮ್ ಇಂದ ಇನ್ನೊಂದು ಆರ್ಗ್ಯಾನಿಸಮ್ಗೆ, ಈಗ ಇಷ್ಟೊಂದು ಆರ್ಗ್ಯಾನಿಸಮ್ಸ್ ಇದೆ ಅಲ್ವಾ? ಸೊ ಒಂದು ಆರ್ಗ್ಯಾನಿಸಮ್ ಇಂದ ಇನ್ನೊಂದು ಆರ್ಗ್ಯಾನಿಸಮ್ಗೆ ಯಾವ ರೀತಿ ಎನರ್ಜಿ ಫ್ಲೋ ಆಗುತ್ತೆ. ಈಗ ಗ್ರಾಸ್ ಹಾಪರ್ ಗ್ರಾಸನ್ನು ಕನ್ಸ್ಯೂಮ್ ಮಾಡಿದಾಗ ಗ್ರಾಸಲ್ಲಿರುವಂಥ ಎನರ್ಜಿ ಎಲ್ಲ ಗ್ರಾಸ್ ಹಾಪರ್ಗೆ ಹೋಗಬೇಕು. ಸೊ ಗ್ರಾಸ್ ಹಾಪರ್ನ ಫ್ರಾಗ್ ಕನ್ಸ್ಯೂಮ್ ಮಾಡಿದಾಗ ಗ್ರಾಸ್ ಹಾಪರಲ್ಲಿರುವಂಥ ಫ್ರಾಗ್ ಎನರ್ಜಿ ಎಲ್ಲ ಫ್ರಾಗಿಗೆ ಹೋಗಬೇಕು. ಸೊ ಆ ರೀತಿ. ಸೊ ಹೌ ಡು ವಿ ನೋ ದ ಎನರ್ಜಿ ಫ್ಲೋ ವಿಲ್ ಹ್ಯಾಪನ್ ಆರ್ ವಿಲ್ ಟೇಕ್ ಪ್ಲೇಸ್ ಫ್ರಮ್ ಒನ್ ಲೆವೆಲ್ ಟು ಅನದರ್ ಲೆವೆಲ್ ಆಸ್ ದ ಆರ್ಗ್ಯಾನಿಸಮ್ಸ್ ಕನ್ಸ್ಯೂಮ್ ಒನ್ ಅನದರ್ ಇನ್ ದ ಫುಡ್ ಚೈನ್. ಈ ಫುಡ್ ಚೈನಲ್ಲಿ ಒಂದನ್ನೊಂದು ಅದು ಕನ್ಸ್ಯೂಮ್ ಮಾಡ್ತಾ ಬಂದಾಗ ಯಾವ ರೀತಿ ಎನರ್ಜಿ ಫ್ಲೋ ಆಗುತ್ತೆ ಅಂತ ನೀವು ತಿಳ್ಕೊಳ್ಬೇಕು. So you always have to remember that the producers which prepare the food, ಈಗ ಇಲ್ಲಿ producer ಯಾರು? green plants. The producers which prepare their food by the process of photosynthesis. All the green plants, they prepare their food with the help of photosynthesis. Photosynthesis, what do the producer do? ಏನು ಮಾಡುತ್ತೆ ಇಲ್ಲಿ ಗ್ರೀನ್ ಪ್ಲಾಂಟ್ಸ್ ಎಲ್ಲ? they utilize the solar energy from the sun. ಹೌದಲ್ವಾ? ಸೋಲಾರ್ ಎನರ್ಜಿನ ಯೂಸ್ ಮಾಡಿಕೊಂಡು ಸೊ ಅದು ಏನು ಮಾಡುತ್ತೆ? in the presence of carbon dioxide, water, it prepare its food. So food will be now the glucose. So prepare ಆದಂಥ ಫುಡ್ಡು ಇಲ್ಲಿ ಗ್ಲೂಕೋಸ್. ಪ್ಲಾಂಟ್ಸಲ್ಲಿ ಪ್ರಿಪೇರ್ ಆದಂಥ ಫುಡ್ಡು ಗ್ಲೂಕೋಸ್. ಸೊ ಈ ಫುಡ್ಡನ್ನು ಸ್ಟಾರ್ಚ್ ಆಗಿ ಸ್ಟೋರ್ ಮಾಡ್ಕೊಳ್ಳುತ್ತೆ ಪ್ಲಾಂಟ್ಸ್. ಆ್ಯಂಡ್ ದಟ್ ಈಸ್ ಹೌ ದೇ ಪ್ರಿಪೇರ್ ದ ಫುಡ್. ಸೊ ಬೇಸಿಕಲಿ ದೇ ಆರ್ ಗೆಟಿಂಗ್ ದ ಎನರ್ಜಿ ಫ್ರಮ್ ದ ಸೋಲಾರ್ ಎನರ್ಜಿ. ಹೂ? ದಿ ಪ್ರೊಡ್ಯೂಸರ್ಸ್.
plants are getting the energy from the solar energy. Okay, can you guess how much amount of solar energy is actually getting converted into food? ಅಂದರೆ ಫಾರ್ ಎಕ್ಸಾಂಪಲ್ ಈಗ ಸೋಲಾರ್ ಎನರ್ಜಿನ ಯುಟಿಲೈಸ್ ಮಾಡಿಕೊಂಡು ಈ ಪ್ಲಾಂಟ್ ಪ್ರಿಪೇರ್ ಮಾಡ್ತಿದೆ ಫುಡ್ಡು ಅನ್ನೋದಾದರೆ ಓಕೆ, ಹೌ ಮಚ್ ಅಮೌಂಟ್ ಆಫ್ ಸೋಲಾರ್ ಎನರ್ಜಿ, ಎಷ್ಟು ಸೋಲಾರ್ ಎನರ್ಜಿ ಈ ಪ್ರಿಪೇರ್ ಆದಂಥ ಫುಡ್ಡಲ್ಲಿ ಇರುತ್ತೆ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್. ಸೊ ಡ್ಯೂರಿಂಗ್ ದ ಫುಡ್ ಪ್ರಿಪರೇಷನ್, ದಟ್ ಮೀನ್ಸ್ ಡ್ಯೂರಿಂಗ್ ದ ಫೋಟೋಸಿಂಥಸಿಸ್, only 1% of solar energy is converted to food. ಹೇಗೆ ಒಂದೇ 1% ಯಾವ ರೀತಿ ಹೋಗುತ್ತೆ, ಐ ವಿಲ್ ಟೆಲ್ ಯು. So now I will teach you how to estimate the energy level, flow of energy level. So here let us take an example. Okay, if this is a sun and from the sun if there is 10,000 units of solar energy which is released. ಸೊ ಈಗ ಈ ಸನ್ನಿಂದ 10,000 ಯೂನಿಟ್ಸ್ ಸೋಲಾರ್ ಎನರ್ಜಿ ರಿಲೀಸ್ ಆಗ್ತಾ ಇದೆ ಅಂತಂದರೆ, ಸೊ ದಿಸ್ 10,000 ಯೂನಿಟ್ಸ್ ಆಫ್ ಸೋಲಾರ್ ಎನರ್ಜಿ ನಾವು ಇಫ್ ಇಟ್ ಎಂಟರ್ ಟು ದಿಸ್ ಪ್ಲಾಂಟ್, ಫಾರ್ ಎಕ್ಸಾಂಪಲ್ ಇಫ್ ದ ಪ್ಲಾಂಟ್ ಯೂಸ್ ಸೋಲಾರ್ ಎನರ್ಜಿ, ಓಕೆ, ಸೊ ವಾಟ್ ಡು ದ ಪ್ಲಾಂಟ್ ಡೂ? ಪ್ಲಾಂಟ್ ಪರ್ಫಾರ್ಮ್ ದ ಫೋಟೋಸಿಂಥಸಿಸ್. ವೈ? ಬಿಕಾಸ್ ದೇ ವಾಂಟ್ ಟು ಪ್ರಿಪೇರ್ ದೇರ್ ಓನ್ ಫುಡ್. ಕರೆಕ್ಟ್. ಸೊ ಪ್ಲಾಂಟ್ ಯೂಸ್ ದ ಸೋಲಾರ್ ಎನರ್ಜಿ ಟು ಪ್ರಿಪೇರ್ ದ ಫುಡ್. ಸೊ ಹೌ ಮಚ್ ಎನರ್ಜಿ ವಿಲ್ ದಿಸ್ ಪ್ಲಾಂಟ್ ಹ್ಯಾವ್? ಸಿ ಆಫ್ಟರ್ ಪರ್ಫಾರ್ಮಿಂಗ್ ಫೋಟೋಸಿಂಥಸಿಸ್, ಸೋಲಾರ್ ಎನರ್ಜಿನ ಬಳಸ್ಕೊಂಡು ಪ್ಲಾಂಟ್ಸ್ ಫುಡ್ನ ಪ್ರಿಪೇರ್ ಮಾಡಿದ ನಂತರ, ಓಕೆ, ಓನ್ಲಿ 1% ಆಫ್ ದಿಸ್ 10,000 ಯೂನಿಟ್, ದಟ್ ಮೀನ್ಸ್ ಓನ್ಲಿ 100 ಯೂನಿಟ್ಸ್ ಆಫ್ ಎನರ್ಜಿ ವಿಲ್ ಬಿ ಇನ್ ದ ಪ್ಲಾಂಟ್. ಐ ರಿಪೀಟ್ ಒನ್ಸ್ ಅಗೇನ್, ಪ್ಲಾಂಟಲ್ಲಿ 10,000 ಯೂನಿಟ್ಸ್ ಅಲ್ಲಿ ಎಷ್ಟಿರುತ್ತೆ? 100 ಯೂನಿಟ್ಸ್ ಆಫ್ ಎನರ್ಜಿ ಮಾತ್ರ ರಿಟೈನ್ ಆಗುತ್ತೆ. ಯಾವಾಗ? ಆಫ್ಟರ್ ದ ಪ್ರಿಪರೇಷನ್ ಆಫ್ ಫುಡ್, that means after the completion of photosynthesis. Okay, so now when these producers give the food to primary consumers, this is the producer, right? When they become food for the primary consumers, then only 10% of producers energy will go to the body of primary consumers. ಅಂದ್ರೆ ಈ 100 ಯೂನಿಟ್ಸ್ ಅಲ್ಲಿ ಪ್ರೊಡ್ಯೂಸರ್ಸ್ ನ ಬಾಡಿಲಿ ಇರುವಂತ 100 ಯೂನಿಟ್ಸ್ ಅಲ್ಲಿ only 10% of energy will go to the body of primary consumer. ಯಾರು primary consumer ಇಲ್ಲಿ? The primary consumer here is the grasshopper. Okay, so because during the transformation of energy, ಯಾಕೆ 10% ಮಾತ್ರ ಹೋಗುತ್ತೆ ಅಂತಂದ್ರೆ, ಡ್ಯೂರಿಂಗ್ ದ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಇಲ್ಲಿ ಪ್ರೊಡ್ಯೂಸರ್ಸ್ ಬಾಡಿಯಿಂದ ಪ್ರೈಮರಿ ಕನ್ಸ್ಯೂಮರ್ಸ್ ಬಾಡಿಗೆ ಎನರ್ಜಿ ಎಂಟರ್ ಆಗುವಾಗ there is transformation of energy. So ಈ transformation of energy ಆಗುವಾಗ some amount of energy will be lost as heat and some part of energy will be used by the grasshopper for the digestion. So ಇಲ್ಲಿ ಟ್ರಾನ್ಸ್ಫಾರ್ಮ್ ಆಗುವಾಗ ಸ್ವಲ್ಪ ಹೀಟ್ ಏನಾಗುತ್ತೆ, ಹೊರಗಡೆ ಇರುವಂಥ ಎನ್ವೈರನ್ಮೆಂಟಲ್ಲಿ ಡಿಸ್ಪರ್ಸ್ ಆದರೆ ಇನ್ನು ಉಳಿದಂಥ ಹೀಟ್ ಗ್ರಾಸ್ ಹಾಪರ್ ಗ್ರಾಸನ್ನು ತಿನ್ನುವಾಗ ಡೈಜೆಷನ್ ಪ್ರಾಸೆಸಲ್ಲಿ ಯುಟಿಲೈಸ್ ಆಗುತ್ತೆ. ನಾಟ್ ಓನ್ಲಿ ಡೈಜೆಷನ್ ಪ್ರಾಸೆಸ್, ಸೊ ದೇರ್ ಆರ್ ಸೋ ಮೆನಿ ಪ್ರಾಸೆಸ್ ವಿಚ್ ಮೇ ಟೇಕ್ಸ್ ಪ್ಲೇಸ್ ಇನ್ ದ ಗ್ರಾಸ್ ಹಾಪರ್. ಸೊ ಈ ಎಲ್ಲ ಪ್ರಾಸೆಸಲ್ಲೂ ಕೂಡ ಏನಾಗುತ್ತೆ, ಎನರ್ಜಿ ವೇಸ್ಟ್ ಆಗುತ್ತೆ. ಕ್ಲಿಯರ್? ಸೊ ದೇರ್ ಇಸ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಎನರ್ಜಿ. ಸೊ ಸಮ್ ಅಮೌಂಟ್ ಆಫ್ ಎನರ್ಜಿ ವಿಲ್ ಬಿ ಲಾಸ್ಟ್ ಆಸ್ ಅ ಹೀಟ್. Some part of energy will be used by the grasshopper for digestion and for the different activities. So finally ಏನಾಗುತ್ತೆ, grasshopper is left with only 10%. grasshopper ಇದರಿಂದ 100 ಯೂನಿಟ್ ಇಂದ ಇಲ್ಲಿಗೆ ಬಂದಾಗ ಏನಾಗುತ್ತೆ, only 10% of producers energy, only 10% of producers energy will remain in the primary consumer. So ಹಾಗಾದರೆ 10% ಅಂದರೆ ಎಷ್ಟು? That means the energy which is there in the plant, it is 100 units. So out of this 100 units, 10% will be there in the grasshopper. So 100 units ಅಲ್ಲಿ 10% ಅಂದರೆ in the body of grasshopper there is only 10 units of energy. So remaining energy ಎಲ್ಲ ಟ್ರಾನ್ಸ್ಫಾರ್ಮೇಷನ್ ಆಗುವಾಗ ವೇಸ್ಟ್ ಆಗಿದೆ. Clear? So again when secondary consumers feed on the primary consumer, secondary consumer ಯಾರು ಇಲ್ಲಿ? frog. When it fed on the primary consumer, so ಈ 10% ಅಲ್ಲಿ again 10%, that will be 1 unit. So 10% of 10 unit ಅಂದರೆ that will be approximately 1 unit. So ಮತ್ತೆ ಇಲ್ಲಿ secondary consumer when it is fed by the tertiary consumer, okay, so then 10% again it will be transferred to the tertiary consumer. ಅಂದರೆ ಇಲ್ಲಿ 1 ಯೂನಿಟ್ ಅಲ್ಲಿ again 10% ಅಂದರೆ it will be 0.1%.
Okay, so this will continue. So from one level to another level, what happened? The energy flow continue. So 10% of energy will be transferred from one tropic level to another tropic level. We call this as tropic levels. So this is the first tropic level, second tropic level, third tropic level, fourth tropic level, fifth tropic level. We can also call it as producers, primary consumers, secondary consumers, tertiary consumers, and the quaternary consumers. ಆಸ್ ದ ಲೆವೆಲ್ ಇನ್ಕ್ರೀಸಸ್, ಅಂದರೆ ಈಗ ನೀವು ನೋಡ್ತಾ ಇದ್ದೀರಾ ಇಲ್ಲಿಂದ ಇಲ್ಲಿಗೆ ಲೆವೆಲ್ ಇನ್ಕ್ರೀಸ್ ಆಗ್ತಾ ಇದೆ. ಆಸ್ ದ ಲೆವೆಲ್ ಇನ್ಕ್ರೀಸಸ್ ದ ಅಮೌಂಟ್ ಆಫ್ ಎನರ್ಜಿ, ಅಂದರೆ ಇಲ್ಲಿರುವಂಥ ಎನರ್ಜಿ ಇಲ್ಲಿಗೆ ಬರೋಷ್ಟೊತ್ತಿಗೆ ಇಟ್ ಈಸ್ ಡಿಕ್ರೀಸ್ಡ್. ಸೊ ಫ್ರಮ್ ಹಿಯರ್ ಇಲ್ಲಿಗೆ ಬರೋಷ್ಟೊತ್ತಿಗೆ ಇಟ್ ವಿಲ್ ಅಗೇನ್ ಡಿಕ್ರೀಸ್. Okay, so it keep on decrease. As it move further, it decreases. So that is the reason the food chain will generally consist of 3 to 4 levels. Yakendre there is not much energy that can be transferred. Okay, so food chain alli now maximum 3 to 4 levels anna nodtivi because transformation of energy is very less. Clear? So now the next concept I would like to explain. Before that, whatever I have been explained, it is here. See, producers 1% of solar energy is converted to food. ಅಂದರೆ ನಾನು ಹೇಳ್ದಂಥ 10,000 ಯೂನಿಟ್ಸಲ್ಲಿ ಎಷ್ಟು ಬಂತು? ಈಗ ಆಫ್ಟರ್ ದ ಫುಡ್ ಪ್ರಿಪರೇಷನ್ ಓನ್ಲಿ 100 ಯೂನಿಟ್ಸ್. ಕರೆಕ್ಟ್. ಸೊ 100 ಯೂನಿಟ್ಸ್ ಎಲ್ಲಿತ್ತು? ಪ್ರೊಡ್ಯೂಸರ್ಸಲ್ಲಿತ್ತು. ಈ 100 ಯೂನಿಟ್ಸಿಂದ ಪ್ರೈಮರಿ ಕನ್ಸ್ಯೂಮರ್ಸ್ಗೆ ಎಷ್ಟು ಬಂತು? 10%. 10% ಈಸ್ ನೌ 10. ಅಗೇನ್ ಫ್ರಮ್ ದಿಸ್ ಅಗೇನ್ 10%. ಲೈಕ್ ದಟ್ ಇಟ್ ವಿಲ್ ಡಿಕ್ರೀಸ್. ಕ್ಲಿಯರ್? So now the next concept is biomagnification. ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್, ನಿಮ್ಮ ಎಕ್ಸಾಮ್ಸ್ಗೆ ಇದೆಲ್ಲ ಇದೆ. ಓಕೆ, ಸೊ ಬಯೋಮ್ಯಾಗ್ನಿಫಿಕೇಶನ್. ಮ್ಯಾಗ್ನಿಫಿಕೇಶನ್ ಅಂದ್ರೆ ಏನು? ಮ್ಯಾಗ್ನಿಫಿಕೇಶನ್ ಮೀನ್ಸ್ ಇನ್ಕ್ರೀಸ್ ಅಂತ ಅರ್ಥ. ಸೊ ಇಟ್ ಸ್ಟೇಟ್ಸ್ ದಟ್ ಇನ್ಕ್ರೀಸ್ ಇನ್ ದ ಕಾನ್ಸಂಟ್ರೇಷನ್ ಆಫ್ ಟಾಕ್ಸಿಕ್ ಸಬ್ಸ್ಟೆನ್ಸಸ್ as it goes higher up in the food chain. This is the definition for biomagnification. Increase in the concentration of toxic substances. ಅಂದರೆ ಒಂದು ಲೆವೆಲಿಂದ ಇನ್ನೊಂದು ಲೆವೆಲ್ಗೆ ಎಂಟರ್ ಆಗುವಾಗ ಏನಾಗುತ್ತೆ? ಟಾಕ್ಸಿಕ್ ಸಬ್ಸ್ಟೆನ್ಸ್ನ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಆಸ್ ಇಟ್ ಗೋಸ್ ಹೈಯರ್ ಅಪ್ ಇನ್ ದ ಫುಡ್ ಚೈನ್, ವಾಟ್ ಹ್ಯಾಪನ್? ದ ಕಾನ್ಸಂಟ್ರೇಷನ್ ಆಫ್ ಟಾಕ್ಸಿಕ್ ಸಬ್ಸ್ಟೆನ್ಸ್ ಇನ್ಕ್ರೀಸ್. ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ biomagnification. So in any food chain, if the toxic substances enter, for example, I will take an example of this is the, so I'll take this ecosystem and I'll explain. So in any food chain, if the toxic substance enter, it may be any chemicals or the poisonous substance, ಏನೇ ಆಗಿರ್ಬೋದು, ಎಂಟರ್ ಆದಾಗ ಏನಾಗುತ್ತೆ? its concentration level would increase. So concentration level increase ಆದಾಗ ಏನಾಗುತ್ತೆ? as it goes to higher in the food chain, higher the tropic level, higher is the concentration of chemicals. See, for example, so ಈ ಕಾನ್ಸೆಪ್ಟ್ ಅನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಅಂದರೆ, see, let me take an example of the pond ecosystem. Here, see, the water body is contaminated with the chemicals because there is industrial area here, you can observe. So the industrial effluents are being released into water. Industry ಇಂದ ಬಂದಂಥ ವೇಸ್ಟ್ನೆಲ್ಲ ಇಲ್ಲಿ ವಾಟರ್ಗೆ ರಿಲೀಸ್ ಮಾಡಿದಾಗ ಏನಾಗುತ್ತೆ? the water get contaminated with the chemicals, and the chemicals are taken up by the phytoplanktons. Who are phytoplanktons? ನೀವು ಈ ಏರಿಯಾನ ನೋಡ್ಬೋದು. phytoplanktons are the small organisms. They are the small living things which are present in the water. So when these organisms are eaten up by the small fish, so now when these phytoplanktons are eaten up by the small fishes, what happens? You know, the level or the concentration inside the body of the fish is a lot more. That means the small organisms, that means the concentration increases. Okay, so now then these fishes in turn, when they are eaten up by the other fishes which are larger than this, the concentration of chemical increases, followed by when these fishes are eaten up by the largest fish, what happened? The concentration of the chemical increases. ಅಂದರೆ ಈ ಸ್ಮಾಲ್ ಬಾಡಿನಲ್ಲಿ ಎಂಟರ್ ಆದ ಕೆಮಿಕಲ್ ಏನಾಗುತ್ತೆ? when it entered to the different levels of the food chain, ಇಲ್ಲಿ ಡಿಫ್ರೆಂಟ್ ಬಾಡೀಸ್ನಲ್ಲಿ ಎಂಟರ್ ಆಗ್ತಾ ಇದೆ. ಸೊ ಸ್ಮಾಲ್ ಟು ಬಿಗ್ and then big to huge fish. So when it entered to the different levels of the body, what happened? The level of concentration of chemical increases. Okay, so that is what called as biological magnification. ಸೊ ಇದನ್ನು ನಾವು ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಅಂತ ಕರಿತೀವಿ. ಸೊ ಏನಾಗ್ತದೆ? ದ ಟ್ರಾಪಿಕ್ ಲೆವೆಲ್ ಇನ್ಕ್ರೀಸಸ್.
ಈಗ ಟ್ರಾಪಿಕ್ ಲೆವೆಲ್ ಈಗ ಫಾರ್ ಎಕ್ಸಾಂಪಲ್ ಇದು ಫಸ್ಟ್ ಟ್ರಾಪಿಕ್ ಲೆವೆಲ್ ಆದರೆ ಫೈಟೋಪ್ಲಾಂಕ್ಟಾನ್ಸ್, ನೆಕ್ಸ್ಟ್ ಇಲ್ಲಿ ಝೂ ಪ್ಲಾಂಕ್ಟಾನ್ಸ್ ಸೆಕೆಂಡ್ ಟ್ರಾಪಿಕ್ ಲೆವೆಲ್. ಸೊ ಇಲ್ಲಿರುವಂಥ ನೆಕ್ಸ್ಟ್ ಫಿಶ್ ಥರ್ಡ್ ಟ್ರಾಪಿಕ್ ಲೆವೆಲ್, ಇಲ್ಲಿರುವಂಥ ಲಾರ್ಜೆಸ್ಟ್ ಫಿಶ್ ಫೋರ್ತ್ ಟ್ರಾಪಿಕ್ ಲೆವೆಲ್. ಸೊ ಇಲ್ಲಿ ಲೆವೆಲ್ ಇನ್ಕ್ರೀಸ್ ಆಗ್ತಾ ಇದ್ದ ಹಾಗೆ ಏನಾಗುತ್ತೆ, ದ ಕಾನ್ಸಂಟ್ರೇಷನ್ ಆಫ್ ಕೆಮಿಕಲ್ ಆಲ್ಸೋ ಇನ್ಕ್ರೀಸಸ್. That is called as biological or biomagnification. Clear? So the next concept is ozone layer. So ಎರಡು ಪಾಯಿಂಟನ್ನು ನೀವು ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಒಂದು ಡೆಫಿನೇಷನ್ ಆಫ್ ಬಯಾಲಜಿಕಲ್ ಮ್ಯಾಗ್ನಿಫಿಕೇಶನ್, ನೆಕ್ಸ್ಟ್ ಬಯಾಲಜಿಕಲ್ ಮ್ಯಾಗ್ನಿಫಿಕೇಶನ್ ಅಲ್ಲಿ ಏನಾಗುತ್ತೆ, ಹೈಯರ್ ದ ಟ್ರಾಪಿಕ್ ಲೆವೆಲ್ ಗ್ರೇಟರ್ ದ ಕಾನ್ಸಂಟ್ರೇಷನ್ ಆಫ್ ಕೆಮಿಕಲ್ಸ್. ಈಗ ನಾನು ಹೇಳ್ದಂಗೆ ಒಂದು ಲೆವೆಲಿಂದ ಇನ್ನೊಂದು ಲೆವೆಲ್ಗೆ ಹೋಗ್ತಾ ಇದ್ದಾಗ ಕೆಮಿಕಲ್ಸ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ. ಕ್ಲಿಯರ್? So the next concept is ozone layer. See, ozone layer is the protective layer around the earth. So what is the important example? ಈಗ earth ನ ನೋಡೋದಾದ್ರೆ earth ಗೆ ಒಂದು protective layer ಇದೆ. So this protective layer is called as the ozone layer. Okay, so this ozone layer, it will absorb the harmful ultraviolet radiations which are released from the sun. ಸನ್ನಿಂದ ರಿಲೀಸ್ ಆದಂಥ ಯು ವಿ ರೇಡಿಯೇಷನನ್ನು ಏನು ಮಾಡುತ್ತೆ, ಇದು ಅಬ್ಸಾರ್ಬ್ ಮಾಡುತ್ತೆ. ಇಟ್ ವಿಲ್ ನಾಟ್ ಅಲೌ ಡೈರೆಕ್ಟ್ಲಿ ಟು ಎಂಟರ್ ಅಂಡ್ ರೀಚ್ ದ ಸರ್ಫೇಸ್ ಆಫ್ ದ ಅರ್ತ್. ಸೊ ಅರ್ತ್ಗೆ ರೀಚ್ ಆಗದೆ ಇರೋ ರೀತಿ ಏನು ಮಾಡ್ತಾ ಇದೆ, ಈ ಓಝೋನ್ ಲೇಯರು ಪ್ರೊಟೆಕ್ಟ್ ಮಾಡ್ತಾ ಇದೆ. ಇಟ್ ಈಸ್ ಪ್ರೊಟೆಕ್ಟಿಂಗ್ ದ ಹಾರ್ಮ್ಫುಲ್ ಅಲ್ಟ್ರಾವೈಲೆಟ್ ರೇಡಿಯೇಷನ್. ವಿ ಕಾಲ್ ಇಟ್ ಆಸ್ ಯು ವಿ ರೇಸ್, ultraviolet radiation. So now what happens if UV radiations enter to the surface of the earth? See, if UV radiations enter, ಈಗ UV rays ಏನಾಗುತ್ತೆ, ಸರ್ಫೇಸ್ ಆಫ್ ದ ಅರ್ತ್ ಮೇಲೆ ರೀಚ್ ಆದರೆ there is huge number of diseases in our body. Animals will suffer from the diseases. One of the example is skin cancer. Skin cancer ಇಂದ ಸಫರ್ ಆಗುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಸೊ ಫಸ್ಟ್ ಆಫ್ ಆಲ್ ಓಝೋನ್ ಅಂದರೆ ಏನು? ಸಿ, ಓಝೋನ್ ಮೀನ್ಸ್ O3. ಓಝೋನ್ ಅಂದರೆ O3 ಮಾಲಿಕ್ಯೂಲ್ ಅಂತ ಅರ್ಥ. ಸೊ ಹಿಯರ್ O3 molecule is ozone. See, O3 molecules are formed by 3 atoms of oxygen. ನಾರ್ಮಲಿ ನಾವು O2ನ ಆಕ್ಸಿಜನ್ ಅಂತ ಕರಿತೀವಿ. ಓಕೆ, ಇದು ನಮ್ಮ ಎನ್ವೈರನ್ಮೆಂಟಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಓಕೆ, ಸೊ ಓಝೋನ್ ಈಸ್ ಡೆಡ್ಲಿ ಆ್ಯಂಡ್ ಪಾಯ್ಸನ್. ಈ ಓಝೋನ್ O3 ಮಾಲಿಕ್ಯೂಲ್ ಅನ್ನೋದು ಇಟ್ ಈಸ್ ವೆರಿ ಡೆಡ್ಲಿ ಆ್ಯಂಡ್ ಇಟ್ ಈಸ್ ವೆರಿ ಪಾಯ್ಸನಸ್. ಸೊ ದೆನ್ ಹೌ ಇಸ್ ದಿಸ್ O3 ಮಾಲಿಕ್ಯೂಲ್ ಅಂದರೆ ಓಝೋನ್ ಇಟ್ ಈಸ್ ಫಾರ್ಮ್? ಹೌ ಇಸ್ ದಿಸ್ ಫಾರ್ಮ್? ದ ಹೈಯರ್ ಎನರ್ಜಿ ಆಫ್ UV ರೇಡಿಯೇಷನ್ಸ್ ಸ್ಪ್ಲಿಟ್ ಅಪಾರ್ಟ್ ಸಮ್ ಮಾಲಿಕ್ಯುಲರ್ ಆಕ್ಸಿಜನ್. ಅಂದರೆ ನಮ್ಮ ಮಾಲಿಕ್ಯುಲರ್ ಆಕ್ಸಿಜನ್ ಬಂದು O2. ಓಕೆ, ಸೊ ಈ O2ನ ಏನು ಮಾಡುತ್ತೆ, UV ರೇಡಿಯೇಷನ್ಸ್ ಸ್ಪ್ಲಿಟ್ ಮಾಡುತ್ತೆ. ಓಕೆ, ಸೊ ಸ್ಪ್ಲಿಟ್ ಮಾಡಿದಾಗ ಏನಾಗುತ್ತೆ, O2 ಬಂದು O+O ಆಗುತ್ತೆ. ರೈಟ್, ದಟ್ ಈಸ್ ಸಿಂಗಲ್ ಆಟಮ್ ಆಫ್ ಆಕ್ಸಿಜನ್. ಇಟ್ ಈಸ್ ಫ್ರೀ ಆಕ್ಸಿಜನ್ ಆಟಮ್. ಫ್ರೀ ಆಟಮ್ ಆಫ್ ಆಕ್ಸಿಜನ್ ವಿನ್ ಇಟ್ ಕಂಬೈನ್ ವಿತ್ ಅನದರ್ ಮಾಲಿಕ್ಯೂಲ್ ಆಫ್ O2. ಈಗ ಯಾವುದೋ ಒಂದು ಆಕ್ಸಿಜನ್ ಮಾಲಿಕ್ಯೂಲ್ O2 ಮಾಲಿಕ್ಯೂಲ್ O+O ಆಗಿ ಡಿವೈಡ್ ಆಗಿದೆ ಅಂದರೆ, ಸೊ ಈ ಫ್ರೀ ಆಟಮ್ ಆಫ್ ಆಕ್ಸಿಜನ್ ಮತ್ತೊಂದು O2 ಜೊತೆ ಕಂಬೈನ್ ಆದಾಗ ಏನಾಗುತ್ತೆ, ಇಟ್ ವಿಲ್ ಬಿಕಮ್ O3. ದಟ್ ಈಸ್ ದ ಓಝೋನ್. ಸೊ ವೆನ್ ದೀಸ್ ಆಟಮ್ಸ್ ಕಂಬೈನ್, when they combine with the molecular oxygen, they will form the ozone. O2 will combine with O and it will form O3, which is called as ozone. Clear? So we all know that the ozone layer is serving for a purpose. So what is that purpose? It is absorbing the harmful UV rays which is released by the sun. Correct? So if the ozone layer is not there, then we will be affected by this UV rays which is released by the sun. Correct? So what is the cause of ozone depletion? ಏನು cause ಆಗುತ್ತೆ? The first cause is by using the CFCs. So CFCನ ನಾವು ಬಳಕೆ ಮಾಡೋದು ಜಾಸ್ತಿ ಆದರೆ ಏನಾಗುತ್ತೆ, there is depletion of ozone layer. What is meant by CFC? Chlorofluorocarbons. Okay, basically which was earlier used in the refrigerators. So chlorofluorocarbons amount use ಮಾಡೋದು ಹೆಚ್ಚಾದರೆ, so there is more chance of depletion of ozone layer. So then what are the bad consequences of ozone layer? See, the causes are, it causes skin cancer, it causes the breast cancer, it also damage our immune system. Immune system and the system which is giving protection to fight against the diseases in our body. So ಅದಕ್ಕೂ ಕೂಡ ಡ್ಯಾಮೇಜ್ ಆಗುತ್ತೆ. It also damages the plants. So these are the problems which are being caused ಡ್ಯೂ ಟು ದ ಡಿಪ್ಲೀಷನ್ ಆಫ್ ಓಝೋನ್ ಲೇಯರ್. ಅಂದರೆ ಓಝೋನ್ ಪದರದಲ್ಲಿ ಹೋಲ್ ಆದರೆ ಇದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಸ್ಕಿನ್ ಕ್ಯಾನ್ಸರ್ ಬರುತ್ತೆ, ಬ್ರೆಸ್ಟ್ ಕ್ಯಾನ್ಸರ್ ಆಗುತ್ತೆ, ಇಮ್ಯೂನ್ ಸಿಸ್ಟಮ್ ಪ್ರಾಬ್ಲಮ್ ಆಗುತ್ತೆ, ಹಾಗೂ ಪ್ಲಾಂಟ್ಸ್ಗೂ ಕೂಡ ಡ್ಯಾಮೇಜ್ ಆಗುತ್ತೆ. ಓಕೆ,
So now the last topic in this lesson is biodegradable and non-biodegradable waste. Very important topic. So ಇಲ್ಲಿ biodegradable ಅಂದ್ರೆ ಏನು? See, biodegradable means something which can be degradable or degraded, or that can be broken down into simpler and harmless form. So ಇರುವಂತ substance simple harmless form ಗೆ convert ಆಗ್ತಾ ಇದೆ ಅಂದ್ರೆ that is going to be biodegraded. It is going to be degradable. Understood? So here the waste that can be degraded to simpler and harmless form, we call it as biodegradable waste. Anything that can be broken down into harmless form is always good. So the biodegradable waste is always eco-friendly. They are environment friendly. ಇದು environmentally ಈಸಿಯಾಗಿ ಸಾಯಿಲ್ ಅಲ್ಲಿ ಮಿಕ್ಸ್ ಆಗಿ ಅದು ಈಸಿಯಾಗಿ ಏನಾಗುತ್ತೆ, ಸಿಂಪಲ್ ಪಾರ್ಟಿಕಲ್ಸ್ ಆಗಿ ಬ್ರೇಕ್ ಆಗುತ್ತೆ. So how is this happen? It is happened due to the decomposition. So decomposition is done by the microorganisms present in the soil. ನಾನು ಆಗಲೇ ಡಿಕಾಂಪೋಸರ್ಸ್ ಬಗ್ಗೆ ಹೇಳಿದ್ದೆ, ರೈಟ್? ಸೊ ಡಿಕಾಂಪೋಸಿಷನ್ ಇಸ್ ಡನ್ ಬೈ ದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇನ್ ದ ಸಾಯಿಲ್. ಕ್ಲಿಯರ್? ಸೊ ಬಯೋಡಿಗ್ರೇಡಬಲ್ ವೇಸ್ಟ್ ಆರ್ ಈಸಿಲಿ ಡಿಕಾಂಪೋಸ್ಡ್ ಬೈ ದ ಮೈಕ್ರೋ ಆರ್ಗ್ಯಾನಿಸಮ್ಸ್. ಎಕ್ಸಾಂಪಲ್ ಏನು ಹಾಗಾದರೆ? ಬಯೋಡಿಗ್ರೇಡಬಲ್ ವೇಸ್ಟ್ ಅಂದರೆ ಪೇಪರ್ ವೇಸ್ಟ್, ಈಸಿಲಿ ಮಿಕ್ಸ್ ವಿತ್ ದ ಸಾಯಿಲ್, ಕೌಡಂಗ್, excreta, agricultural waste, all these things can be easily mixed up with the soil. So they can be broken down into simpler pieces and they are harmless. ಅದು ಯಾವುದೇ ರೀತಿ ಎನ್ವೈರನ್ಮೆಂಟ್ಗೆ ಹಾರ್ಮ್ ಮಾಡೋದಿಲ್ಲ. And something which cannot be degraded into simpler and harmless form is called as non-biodegradable. So now we are talking about non-biodegradable. So what is meant by non-biodegradable waste? Waste that cannot be degraded into simpler harmless form. It is called as non-biodegradable. ಯಾವ ಒಂದು ವೇಸ್ಟ್ ಸಾಯಿಲ್ ಅಲ್ಲಿ ಈಸಿಯಾಗಿ ಮಿಕ್ಸ್ ಆಗಲ್ಲ, ಸಿಂಪಲ್ ಪಾರ್ಟಿಕಲ್ಸ್ ಆಗಿ ಅದು ಏನು ಕನ್ವರ್ಟ್ ಆಗೋದಿಲ್ಲ ಅಂತದನ್ನ ನಾವು ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ಅಂತ ಕರಿತೀವಿ. ಅಂಡ್ ದಿಸ್ ಪ್ರೋಸೆಸ್ ಈಸ್ ಎಕ್ಸ್ಟ್ರೀಮ್ಲಿ ಸ್ಲೋ ಆರ್ ಸಮ್ಟೈಮ್ ನೋ ಡಿಕಾಂಪೋಸಿಷನ್ ಇಸ್ ಪಾಸಿಬಲ್. ಓಕೆ, ಸೊ ಡಿಕಾಂಪೋಸಿಷನ್ ಆಗೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಕ್ಲಿಯರ್? ಸೊ ದ ಎಕ್ಸಾಂಪಲ್ ಫಾರ್ ನಾನ್ biodegradable waste are the plastics, pesticides, DDT. DDT stands for dichloro-diphenol trichloroethane. ಹೇಳ್ಕೊಟ್ಟಿದ್ದೀನಿ ನಿಮಗೆ ಪ್ರೀವಿಯಸ್ ಕ್ಲಾಸಸಲ್ಲಿ. ನೆಕ್ಸ್ಟ್ ಇಂಡಸ್ಟ್ರಿಯಲ್ ವೇಸ್ಟ್. Industrial waste are again the metallic waste. Metallic waste are they cannot be degraded. Okay, so we should not use the plastic a lot. We should avoid using the plastic nowadays because we have ಈಗ ನಮಗೆಲ್ಲ ಮಾರ್ಕೆಟಲ್ಲಿ ಈಸಿಯಾಗಿ ಇಕೋ ಫ್ರೆಂಡ್ಲಿ ಐಟಮ್ಸೇ ಸಿಗುತ್ತೆ. ಯಾವುದು ಈಸಿಯಾಗಿ ರೀಸೈಕಲ್ ಮಾಡಬಹುದು ಅಂತ ಐಟಮ್ಸನ್ನು ಸಿಗುತ್ತೆ. ವಿ ಆಲ್ವೇಸ್ ಹ್ಯಾವ್ ಟು ಪರ್ಚೇಸ್ ದ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಬಿಕಾಸ್ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಈಸಿಯಾಗಿ ರೀಸೈಕಲ್ ಮಾಡಬಹುದು. So we can protect our environment by using the biodegradable and eco-friendly items. Clear? So this is all about this lesson. I hope you have understood this topic. So if you read this topic, it's good enough from this lesson to get more marks for your examination. So if you feel this video is useful, like and share. Thanks for watching.